ವೀಕ್ಷಕರೇ, ಜನರಲ್ ಆಗಿ ನಾವು ಸೊಸೈಟಿಲಿ ಅಬ್ಸರ್ವ್ ಮಾಡಿದ್ರೆ ಕೆಲವು ಜನ ಸ್ಟ್ರಾಂಗ್ ಪೀಪಲ್ಸ್ ಇರ್ತಾರೆ. ಅವರು ಯಾವ ರೀತಿಯ ಸಿಚುವೇಶನ್ಸ್ನಾದರೂ ಫೇಸ್ ಮಾಡೋಕ್ಕೆ ರೆಡಿಯಾಗಿ ಇರ್ತಾರೆ. ಸೊ ಆ ರೀತಿಯ ವ್ಯಕ್ತಿಗಳನ್ನು ನಾವು ಸ್ಟ್ರಾಂಗ್ ಪರ್ಸನ್, ಅವರು ಏನು ಬೇಕಾದರೂ ಫೇಸ್ ಮಾಡ್ತಾರೆ ಅಂತ ಅಂತೀವಿ. ಹಾಗಿದ್ದಾಗ ನಾವು ಯಾಕೆ ಆ ರೀತಿಯ ಸಿಚುವೇಶನ್ಸ್ನ ಫೇಸ್ ಮಾಡೋಕ್ಕೆ ಆಗ್ತಿಲ್ಲ? ನೀವು ಯಾವತ್ತಾದರೂ ಆಲೋಚಿಸಿದ್ದೀರಾ? ಮೆಂಟಲ್ ಆಗಿ ಸ್ಟ್ರಾಂಗ್ ಆಗಿ ಇರುವವರು ಅವರ ಎಮೋಷನ್ಸ್ನ, ಆಲೋಚನೆಗಳನ್ನು, ಅವರ ಗುಡ್ ಬಿಹೇವಿಯರಿಂದ ಅವರ ಜೀವನವನ್ನು ಹ್ಯಾಪಿಯಾಗಿ ಬದಲಾಯಿಸಿಕೊಳ್ತಾರೆ. ಸೊ ನಾವು ಕೂಡ ಇವಾಗಿನಿಂದ ಸ್ಟ್ರಾಂಗ್ ಪೀಪಲ್ ಥರ ಇರೋಣ. ಅದಕ್ಕಾಗಿಯೇ ಮೆಂಟಲಿ ಸ್ಟ್ರಾಂಗ್ ಆಗಿ ಇರುವ ಪೀಪಲ್ಸ್ನಲ್ಲಿ ಇರುವ ಕೆಲವು ಸ್ಟ್ರಾಂಗ್ ಕ್ವಾಲಿಟೀಸ್ ಏನು ಅಂತ ತಿಳಿದುಕೊಳ್ಳೋಣ. ಅವು ನಮಗೂ ಇದ್ರೆ ನಾವು ಕೂಡ ಸ್ಟ್ರಾಂಗ್ ಪರ್ಸನ್ಸೇ. ಸೊ ಅವು ಏನು ಅಂತ ಇವಾಗ ತಿಳಿದುಕೊಳ್ಳುವ ಮೊದಲು ನಮಗೆ ಸಪೋರ್ಟ್ ಆಗಿ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಮಗೇನಾದರೂ ಹೇಳಬೇಕು ಅನ್ಕೊಂಡ್ರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಪಾಯಿಂಟ್ ನಂಬರ್ 1, ಡು ನಾಟ್ ಲಾಸ್ ದೇರ್ ಎನರ್ಜಿ ಕ್ಯಾಪಬಿಲಿಟೀಸ್. ಮೆಂಟಲಿ ಸ್ಟ್ರಾಂಗ್ ಆಗಿ ಇರುವವರು ಅವರನ್ನ ಯಾರಾದರೂ ಕಂಟ್ರೋಲ್ ಮಾಡೋದಕ್ಕೆ ನೋಡಿದ್ರೆ ಅದು ಅವರಿಗೆ ಇಷ್ಟ ಆಗಲ್ಲ. ಹಾಗೇನೆ ಅವರ ಎನರ್ಜಿನ ಬೇರೆಯವರ ಪರ್ಸನಲ್ ವಿಚಾರಗಳ ಬಗ್ಗೆ ಯೂಸ್ ಮಾಡಲ್ಲ. ಹಾಗೇನೆ ಕೆಲವು ವಿಷಯಗಳಲ್ಲಿ ತುಂಬಾ ಕ್ಲಿಯರ್ ಆಗಿ ಇರ್ತಾರೆ. ಬೇರೆಯವರು ಬೈದಾಗ ರಿಟರ್ನ್ ಅವರ ಬಾಯಿಯಿಂದ ಕೆಟ್ಟದಾಗಿ ಬೈಯಲ್ಲ. ನನ್ನನ್ನು ಬೈದವರಿಗೆ ಆ ಅರ್ಹತೆ ಇದೆ ಬಿಡು ಅಂತ ಅನ್ಕೊಳ್ತಾರೆ. ಅದು ಬಿಟ್ಟು ಅವರನ್ನ ಯಾರೋ ಏನೋ ಅಂದ್ರು ಅಂತ ಅವರ ಎನರ್ಜಿನ ವೇಸ್ಟ್ ಮಾಡ್ಕೊಳ್ಳೋದಿಲ್ಲ. ಪಾಯಿಂಟ್ ನಂಬರ್ 2, ಡೋಂಟ್ ಬಿ ಅಶೇಮ್ಡ್ ಟು ಸ್ವಿಚ್. ಮೆಂಟಲಿ ಸ್ಟ್ರಾಂಗ್ ಆಗಿ ಇರುವವರು ಅವರನ್ನ ಅವರು ಬದಲಾಯಿಸಿಕೊಳ್ಳುವುದಕ್ಕೆ ಯಾವುದೇ ಕಾರಣಕ್ಕೂ ಹಿಂದೆ ಜರಿಯಲ್ಲ, ಶೇಮ್ ಆಗಿ ಫೀಲ್ ಆಗಲ್ಲ. ಇವರು ಒಂದು ಪಾಸಿಟಿವ್ ಬದಲಾವಣೆಯನ್ನು ಕೋರಿಕೊಳ್ತಾರೆ, ಫ್ಲೆಕ್ಸಿಬಲ್ ಆಗಿ ಇರಬೇಕು ಅಂತ ಅಂದುಕೊಳ್ತಾರೆ. ಆಹ್ವಾನಿಸದೆ ಬಂದಿರೋದನ್ನೇ ಬದಲಾವಣೆ ಅಂತ ಫೀಲ್ ಆಗ್ತಾರೆ. ಅವರ ಸುತ್ತ ಬರುವ ಬದಲಾವಣೆಯನ್ನ ಅರ್ಥ ಮಾಡ್ಕೊಳ್ತಾರೆ. ಸಿಚುವೇಶನ್ಗೆ ತಕ್ಕ ಹಾಗೆ ಬದಲಾಗಬೇಕು, ಆವಾಗಲೇ ಲೈಫ್ನ ಸರಿಯಾಗಿ ಲೀಡ್ ಮಾಡಬಹುದು ಅಂತ ಅನ್ಕೊಳ್ತಾರೆ. ಪಾಯಿಂಟ್ ನಂಬರ್ 3, ಡು ನಾಟ್ ವೇಸ್ಟ್ ಟೂ ಮಚ್ ಎನರ್ಜಿ ಆನ್ ಸಮಥಿಂಗ್ ದಟ್ ಈಸ್ ನಾಟ್ ಅಂಡರ್ ದೇರ್ ಕಂಟ್ರೋಲ್. ಅವರ ಕೈಯಲ್ಲಿ ಆಗಲಿ ಅವರ ಕಂಟ್ರೋಲಲ್ಲಿ ಇಲ್ಲದಿರೋದ್ರ ಬಗ್ಗೆ ಜಾಸ್ತಿ ಎನರ್ಜಿಯನ್ನು ವೇಸ್ಟ್ ಮಾಡ್ಕೊಳ್ಳೋದಿಲ್ಲ. ಅವರ ಜೀವನದಲ್ಲಿ ಕೈ ಜಾರಿ ಹೋದ ಅಥವಾ ಕಳೆದುಕೊಂಡಿರುವುದರ ಬಗ್ಗೆ ಅವರ ಸಮಯವನ್ನು ಹಾಗೂ ಎನರ್ಜಿಯನ್ನು ಯೂಸ್ ಮಾಡಲ್ಲ. ಅವರ ಲೈಫ್ನ ಹೇಗೆ ಕಂಟ್ರೋಲ್ ಮಾಡಬೇಕು ಅಂತ ಆಲೋಚನೆ ಮಾಡ್ತಾರೆ. ಕೆಲವು ಸಿಚುವೇಶನ್ಸ್ ಅಲ್ಲಿ ಅವರ ಬಿಹೇವಿಯರ್ ಇಂದ ಯಾವುದಾದರೂ ಕೈ ಜಾರಿ ಹೋದ್ರೆ ಅದರ ಬಗ್ಗೆನೇ ಆಲೋಚನೆ ಮಾಡ್ತಾ ಕೂತ್ಕೊಳ್ಳೋದಿಲ್ಲ. ಕೆಲವು ಸಾರಿ ಹಾಗೆ ಆಗ್ತಿರುತ್ತೆ ಅಂತ ಸಮಾಧಾನ ಮಾಡಿಕೊಂಡು ಮುಂದಕ್ಕೆ ಸಾಗ್ತಾರೆ. ಪಾಯಿಂಟ್ ನಂಬರ್ 4, ಡು ನಾಟ್ ಬಿ ಅಫೈಡ್ ಟು ಟೇಕ್ ರಿಸ್ಕ್. ಸ್ಟ್ರಾಂಗ್ ಪೀಪಲ್ ರಿಸ್ಕ್ಗಳನ್ನು ಎದುರಿಸುವುದಕ್ಕೆ ಭಯ ಪಡಲ್ಲ. ಕೆಲವು ವಿಷಯಗಳನ್ನು ನೆಗ್ಲೆಕ್ಟ್ ಮಾಡ್ತಾ ಫೂಲಿಶ್ ಆಗಿ ರಿಸ್ಕ್ನ ತಗೊಳ್ತಾರೆ. ಅವರು ತೆಗೆದುಕೊಂಡ ರಿಸ್ಕಲ್ಲಿ ಎಷ್ಟು ಪ್ರಮಾದಕರವಾಗಿದ್ರೂ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಈ ಮೆಂಟಲಿ ಸ್ಟ್ರಾಂಗ್ ಪೀಪಲ್ ಹಾಗೆ ರಿಸ್ಕ್ನ ತೆಗೆದುಕೊಳ್ಳುವ ಮೊದಲು ಆ ರಿಸ್ಕಿಂದ ಆಗುವ ನಷ್ಟಗಳು ಹೇಗೆ ಇರ್ತವೆ ಅಂತ ಆಲೋಚನೆ ಮಾಡಿ ಮುಂದಕ್ಕೆ ಹೋಗ್ತಾರೆ. ಪೂರ್ತಿಯಾಗಿ ಆಲೋಚನೆ ಮಾಡಿದ ಮೇಲೇನೆ ಅದರಿಂದ ಏನಾದರೂ ಬೆನಿಫಿಟ್ ಇದ್ರೆ ಫೈನಲ್ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಪಾಯಿಂಟ್ ನಂಬರ್ 5, ಡು ನಾಟ್ ವಾಂಟ್ ಟು ಬಿ ಇಂಟಿಮಿಡಿಯೇಟ್ ಬೈ ಅದರ್ಸ್. ಸ್ಟ್ರಾಂಗ್ ಪೀಪಲ್ಸ್ ಬೇರೆಯವರಿಗೆ ಭಯಪಟ್ಟು ಬದುಕಬೇಕು ಅಂತ ಅಂದುಕೊಳ್ಳೋದಿಲ್ಲ. ಹಾಗೇನೆ ಅವರ ಬಾಸ್ ಆಗಲಿ ಅಥವಾ ಅವರಿಗಿಂತ ಹೈ ಲೆವೆಲಲ್ಲಿ ಇರುವವರಿಗೆ ಭಯ ಪಡಲ್ಲ. ಯಾವಾಗಲೂ ಅವರ ಜೊತೆನೇ ಇರಬೇಕು ಅಂತ, ಮಾತಾಡಬೇಕು ಅಂತ ಅಂದುಕೊಳ್ಳುವುದಿಲ್ಲ. ಅವರಿಗೆ ಇಷ್ಟ ಆದರೆ ಹಾಗೂ ಅವಶ್ಯಕತೆ ಇದ್ರೆ ಮಾತ್ರ ಮಾತಾಡ್ತಾರೆ. ಹಾಗೇನೆ ಬೇರೆಯವರನ್ನ ನೋಯಿಸದ ಹಾಗೆ ಹ್ಯಾಂಡಲ್ ಮಾಡ್ತಾರೆ. ಪಾಯಿಂಟ್ ನಂಬರ್ 6, ಟೈಮ್ ವೇಸ್ಟ್. ಟೈಮ್ ವೇಸ್ಟ್ ಅಂದರೆ ನೀವು ಅಂದುಕೊಂಡಂತೆ ವರ್ಕಲ್ಲಿ ಅಲ್ಲ. ಬೇರೆಯವರು ಹೇಗೆ ಟ್ರೀಟ್ ಮಾಡಿದ್ರು, ಸಿಚುವೇಶನ್ಸ್ ಹೇಗೆ ಇದ್ರು ಅವುಗಳಿಗೆ ಭಯ ಪಡಲ್ಲ. ನಮಗೆ ಏನಾದರೂ ಎಕ್ಸ್ಪೆಕ್ಟ್ ಮಾಡದೇ ಇರುವ ಘಟನೆ ನಡೆದ್ರೆ ನಾವು ಆಲ್ಮೋಸ್ಟ್ 24 ಗಂಟೆಗಳು ಕೂಡ ಅದರ ಬಗ್ಗೆನೇ ಆಲೋಚನೆ ಮಾಡ್ತಾ ಟೈಮ್ ವೇಸ್ಟ್ ಮಾಡ್ಕೊಳ್ತೀವಿ. ಅಯ್ಯೋ ಯಾಕೆ ಹೀಗೆ ಎಲ್ಲವೂ ನನ್ನ ಜೀವನದಲ್ಲಿ ಆಗ್ತವೆ ಅಂತ. ಆದರೆ ಸ್ಟ್ರಾಂಗ್ ಪೀಪಲ್ಸ್ ಹಾಗೆ ಮಾಡಲ್ಲ. ಅವರು ಯಾವುದರ ಬಗ್ಗೆನೂ ಜಾಸ್ತಿ ಆಲೋಚನೆ ಮಾಡಿ ಟೈಮ್ನ ವೇಸ್ಟ್ ಮಾಡಲ್ಲ. ಇದಕ್ಕೆ ಆಪೋಸಿಟ್ ಆಗಿ ಜೀವನ ಯಾವಾಗಲೂ ಹ್ಯಾಪಿಯಾಗೇ ಇರೋದಿಲ್ಲ. ಎಲ್ಲವೂ ಸುಖನೇ ಇರಲ್ಲ, ಕಷ್ಟಗಳು ಕೂಡ ಇರ್ತವೆ ಅಂತ ಅರ್ಥ ಮಾಡ್ಕೊಳ್ತಾರೆ. ಸೊ ನಡೆದ ಸಿಚುವೇಶನ್ಸ್ ಬಗ್ಗೆ ಓವರ್ ಥಿಂಕಿಂಗ್ ಮಾಡೋದೇ ಇಲ್ಲ. ಮೆಂಟಲಿ ಸ್ಟ್ರಾಂಗ್ ಆಗಿ ಇರಬೇಕು ಅಂದರೆ ಇಷ್ಟೊತ್ತು ಹೇಳಿರುವ ಪಾಯಿಂಟ್ಸ್ ಎಲ್ಲ ಫಾಲೋ ಆಗ್ತಾ ಡೈಲಿ 15 ನಿಮಿಷ ವ್ಯಾಯಾಮ ಮಾಡಿ. ಯಾಕಂದರೆ ವ್ಯಾಯಾಮ ಮಾಡುವುದರಿಂದ ಮೆಂಟಲಿ ಸ್ಟ್ರಾಂಗ್ ಆಗಿ ಇರ್ತೀರಾ. ಆರೋಗ್ಯಪರವಾಗಿ ಕೂಡ ಏನೂ ಸಮಸ್ಯೆಗಳು ಇರುವುದಿಲ್ಲ. ಏನು ಡಿಪ್ರೆಷನ್, ಆಂಗ್ಸೈಟಿ, ಸ್ಟ್ರೆಸ್ ಹೀಗೆ ನಿಮಗೆ ಇರುವ ಟೆನ್ಷನ್ಸ್ ಎಲ್ಲವೂ ಹೋಗ್ತವೆ. ಮೆಂಟಲಿ ಸ್ಟ್ರೆಸ್ ಕಡಿಮೆ ಆಗಬೇಕು ಅಂದರೆ ಬಾಡಿ ಸ್ಟ್ರೆಸ್ನ ಜಾಸ್ತಿ ಮಾಡಬೇಕು. ಆವಾಗಲೇ ನಿಮಗಿರುವ ಅನವಶ್ಯಕವಾದ ಆಲೋಚನೆಗಳು ಕೂಡ ಹೋಗ್ತವೆ. ನೀವು ಕೂಡ ಎಲ್ಲರ ರೀತಿ ಸ್ಟ್ರಾಂಗ್ ಆಗಿ ಬದಲಾಗ್ತೀರಾ. ಸೊ ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ. ಮತ್ತೊಂದಿನ ಮತ್ತೊಂದು ಹೊಸ ಟಾಪಿಕ್ ಜೊತೆ ನಿಮ್ಮ ಮುಂದೆ ಇರ್ತೀನಿ, ನಿಮ್ಮ ಸಹೋದರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.